ರಿಯಲ್ ಸ್ಟಾರ್ ರಿಯಲ್ ಪ್ರಜಾಕೀಯ ಇದು ರಿಯಾಲಿಟಿ ಶೋಗೆ ತುಂಬಾ ಹತ್ರ ಇದೆ, ಆದ್ರೆ ಜೀವನದ ರಿಯಾಲಿಟಿಗೆ ತುಂಬಾ ದೂರ ಇದೆ. ಪ್ರಜೆಗಳೆಲ್ಲ ನಾಯಕರಾದ್ರೆ ಪ್ರಜಾಕೀಯ ಪಕ್ಷ ಆಗುತ್ತೆ, ಆದ್ರೆ ಪ್ರಜೆಗಳೆಲ್ಲ ಒಬ್ಬ ನಾಯಕನ ಫಾಲೋ ಮಾಡಿದ್ರೆ ತಮಿಳ್ನಾಡಿನ ವಿಜಯ್ ಪಕ್ಷದ ಟಿವಿಕೆ ಆಗುತ್ತೆ. ಮಹೇಂದ್ರ ಅವರೇ, ಇವತ್ತಿನ ಎಲೆಕ್ಷನ್ ರಿಸಲ್ಟ್ಸ್ ಏನ್ ಪಾಠ ಹೇಳ್ತಾ ಇದೆ? ಮನೇಲಿ ಕುತ್ಕೊಂಡು ಪ್ರಜಾಕೀಯ ಮಾಡಿದ್ರೆ ಕಬ್ಬಣ ರಸ್ಟ್ ಹಿಡಿತದೆ, ಅದೇ ಹೊರಗಡೆ ಬಂದು ಜನರೊಂದಿಗೆ ಬೆರೆತು ಮುನ್ನುಗ್ಗಿದ್ರೆ ಆ ಕಬ್ಬಣ ಚಿನ್ನ ಆಗತ್ತೆ. ಇದನ್ನೇ ಮಾಡಿದ್ದು ವಿಜಯ್ ಈಗಾಗಲೇ ಬೇಸತ್ತೋಗಿರೋ ಜನರಿಗೆ ಪರ್ಯಾಯ ಶಕ್ತಿಯಾಗಿ ಸರಳವಾಗಿ ಕಾಣಿಸಿತ್ತು. ಅವ್ರು ಮಾಡಿದ್ದೆಲ್ಲ ಇಷ್ಟೇ. ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಕ್ಕೆ ನಿಮ್ ತರ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಹೊಸ ದಾರಿ ಇಟ್ಕೊಂಡು ಪ್ರಜಾಕೀಯ ವ್ಯವಸ್ಥೆ ಅನ್ಕೊಂಡು ಹೋಗ್ಲಿಲ್ಲ. ಅವ್ರು ಮಾಡಿದ್ದು ಇರೋ ರಾಜಕೀಯ ವ್ಯವಸ್ಥೆಯ ದಾರಿಯಲ್ಲಿ ಸಿಗುವ ಸಣ್ಣ ಪುಟ್ಟ ಕಲ್ಲು ಮುಳ್ಳುಗಳನ್ನ ಎತ್ತಿ ಸೈಡಿಗೆ ಎಸೆಯೋದು, ಜನರೊಂದಿಗೆ ನಡ್ಕೊಂಡು ತಿಮ್ಮಪ್ಪನ ದರ್ಶನ ಮಾಡೋದು. ಅಂತವ್ರಿಗೆ ಅಲ್ವೇ ತಿಮ್ಮಪ್ಪ ದರ್ಶನ ಕೊಡೋದು. ನಿಮ್ಗೂ ದೇವ್ರು ಕಾಣಿಸ್ಬೋದು, ಆದ್ರೆ ಈ ದೇವ್ರು ಹುಡುಕೋ ಪ್ರಯತ್ನದಲ್ಲಿ ಆ ಬೆಟ್ಟದಲ್ಲಿ ನೀವು ಕಳೆದೋಗುವ ಸಾಧ್ಯತೆ ತುಂಬಾ ಇದೆ. ಮಾತೇಳ್ತೀನಿ, ನಮ್ಮ ಭಾರತೀಯರ ಜೀನ್ಸ್ ಅಲ್ಲಿ, ನಮ್ಮ ರಕ್ತದಲ್ಲಿ ನಾವೊಬ್ಬನ ನಾಯಕನ ಫಾಲೋ ಮಾಡ್ಕೊಂಡೆ ಇಲ್ಲಿ ತನಕ ಬಂದಿರೋದು. ಇವತ್ತವರೆಗೂ ಅದೇ ಫಾಲೋ ಆಗ್ತಾ ಇರೋದು. ನೀವ್ ಹೇಳ್ತಿರಲ್ಲ ಎಲ್ಲಾ ಪ್ರಜೆಗಳು ನಾಯಕರಂತ, ಅದು ವರ್ಕ್ ಆಗಲ್ಲ. ಅಣ್ಣೋರಿದ್ದಾಗ ಒಬ್ಬ ನಾಯಕರಿದ್ರು, ಹೆಂಗಿತ್ತು ಚಿತ್ರರಂಗ. ಇವತ್ ನೋಡಿ ನೂರಾರು ಜನ ನಾಯಕರು, ಚಿತ್ರರಂಗ ಚಿತ್ರಾನ್ನ ಆಗಿದೆ. ಆನೆಸ್ಟ್ಲಿ ನಾನು ಪ್ರಜಾಕೀಯ ಫಾಲೋವರ್ಸ್ಗೆ, ಉಪೇಂದ್ರ ಫ್ಯಾನ್ಸ್ಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬದಲಿಗೆ ಇರೋ ವಾಸ್ತವವನ್ನ ಹೇಳುವ ಪ್ರಯತ್ನ. ಒಬ್ಬ ನಾಯಕ ಬೇಕ್ರಿ. ಆ ನಾಯಕ ಜನರೊಂದಿಗೆ ಬಂದು ಜನರ ಜೊತೆಲೆ ಮುನ್ನುಗ್ಗುವಂತ ಮನಸ್ಥಿತಿಯ ಗಂಡೆದೆಯ ಧೀರ ಆಗಿರ್ಬೇಕು. ಇಲ್ಲದೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ನಾವೆಷ್ಟೇ ಬುದ್ಧಿವಂತರಾದ್ರೂ ಕೆಲವು ಟೈಮ್ ನಮ್ಮ ಬೆನ್ನು ನಮಗೆ ಕಾಣಲ್ಲ. ಈ ವಿಮರ್ಶೆಯನ್ನ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಂತೀರ ಅಂತ ಅನ್ಕೊಂತೀನಿ. ಒಳ್ಳೇದಾಗ್ಲಿ. ಉಪೇಂದ್ರ ಅವ್ರ ಕಾನ್ಸೆಪ್ಟೇ ಅದು. ಎಲ್ಲರೂ ರೋಡಿಗೆ ಬಂದು ರ್ಯಾಲಿ ಮಾಡಬಾರದು, ಮಾಡಿ ದುಡ್ಡು ಖರ್ಚು ಮಾಡಬಾರ್ದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಉಪೇಂದ್ರ ಅವರು ರೋಡಿಗೆ ಬಂದ್ರು ಒಂದು ರ್ಯಾಲಿ ಮಾಡಿದ್ರು. ರ್ಯಾಲಿ ಮಾಡಿದವಾಗ ನಾನು ಹೋಗಲ್ಲ, ನೀವು ಹೋಗಲ್ಲ, ಯಾಕೆಂತಂದ್ರೆ ನಾವೆಲ್ಲ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಅವಾಗ ಏನ್ ಮಾಡಬೇಕು, ಮತ್ತೆ 1,000 ಕೊಡಬೇಕು, ಅವ್ರಿಗೆ ಒಂದು ಬಿರಿಯಾನಿ ಕೊಡಬೇಕು. ಅದೊಂದು ಇನ್ವೆಸ್ಟ್ಮೆಂಟ್ ಆಯ್ತು. ಈಗ 100,000 ಜನ ಸೇರಿಸಿದ್ರೆ ಎಷ್ಟು ಖರ್ಚಾಯ್ತು? ಅದೊಂದು ಇನ್ವೆಸ್ಟ್ಮೆಂಟು. ಆ ಇನ್ವೆಸ್ಟ್ಮೆಂಟ್ನ ಎಲ್ಲಿ ರಿಟರ್ನ್ ಮಾಡ್ತೀರಾ? ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಮೋಸ ಮಾಡಿ ಜನರ ಟ್ಯಾಕ್ಸ್ ಅನ್ನ ಮೋಸ ಮಾಡ್ಕೊಂಡು ಆ ದುಡ್ಡನ್ನು ತೆಗಿಬೇಕು. ಸೊ ಇದು ಆಗ್ಬಾರ್ದು ಅಂತಾನೆ ಉಪೇಂದ್ರ ಅವರು ರ್ಯಾಲಿ ಮಾಡೋದಿಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಆಮೇಲೆ ಅವ್ರ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, MLA MP ಗಳು ಒಂದು ಕೆಲಸ, ಈಗ ನಾನೊಂದು ಕೆಲಸ ಮಾಡ್ತೀನಿ, ನಂಗೊಂದು ಸಂಬಳ ಸಿಗುತ್ತೆ, ಸಂಬಳಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಲ್ವಾ? ಹಾಗೆ MLA MP ಗಳು ಕೂಡ ಕೇವಲ ಸಂಬಳಕ್ಕೋಸ್ಕರನೇ ಕೆಲಸ ಮಾಡಬೇಕು. ಆ ಸಂಬಳದ ಆಸೆಗೋಸ್ಕರ ಮಾತ್ರ ಬರಬೇಕು. ಪವರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ, ಮನಿ ಮೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಪಾಲಿಟಿಕ್ಸಿಗೆ ಬರಬಾರ್ದು. ಹಂಗ್ ಬಂದ್ರೆ ಜನರು ಉದ್ಧಾರ ಆಗಲ್ಲ, ಜನರ ಹಣ ವೇಸ್ಟ್ ಆಗತ್ತೆ. ಒಬ್ಬ ನಿಮ್ ಏರಿಯಾದಲ್ಲಿ ಒಬ್ಬ MLA ಆಗ್ಬೇಕು ಅಥವಾ MP ಆಗ್ಬೇಕು ಅಂದ್ರೆ ನಿಮ್ಮ ಏರಿಯಾದ ಅಷ್ಟು ತಿಳುವಳಿಕೆ ಇರ್ಬೇಕು ಅವನಿಗೆ. ಎಲ್ಲೆಲ್ಲಿ ಏನೇನಿದೆ, ಏನೇನು ಅಭಿವೃದ್ಧಿ ಮಾಡಬೇಕು, ಅದ್ರ ಬ್ಲೂ ಪ್ರಿಂಟ್ ಕೊಡ್ಬೇಕು. ಆಮೇಲೆ ಅವನ ಎಲೆಕ್ಷನ್ಗೆ ನಿಲ್ಬೇಕು. ಆ ಬ್ಲೂ ಪ್ರಿಂಟ್ ನೋಡ್ಬಿಟ್ಟು ಅದನ್ನ ನೀವು ವೋಟ್ ಹಾಕ್ಬೇಕು. ಅವನು ವೋಟ್ ಹಾಕಿ ಆಯ್ಕೆ ಮಾಡಿ ಬಂದ್ಮೇಲೆ ಅವನದ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ರೈಟ್ಸ್ ಇರ್ಬೇಕು ಅವ್ನು ವಾಪಸ್ ತಗೊಳ್ಳೋಂಥದ್ದು. ಇದು ಆಗ ನೀವು ರಾಜ ಆಗ್ತೀರಾ ಅಂತ ಉಪೇಂದ್ರ ಅವ್ರು ಹೇಳಿರೋದು ಪ್ರಜಾಕೀಯದಲ್ಲಿ. ಯಾಕೆಂದ್ರೆ ಟಿವಿಲೇ ಕೂತ್ಕೊಂಡು ಡಿಜಿಟಲಿ ಪ್ರಚಾರ ಮಾಡಿ ಆಗ್ಬಹುದು, ಯಾಕಾಗಲ್ಲ? ಯಾರೋ ಒಬ್ರು ಬಂದ್ರೆ ಅವ್ರ ಹಿಂದೆ ಹೋಗ್ತೀವಿ, ಇಲ್ಲ. ಉಪೇಂದ್ರ ಅವರು ಅದಕ್ಕೆ ಡೆಡ್ ಅಗೇನೆಸ್ಟ್, ಪ್ರಜಾಕೀಯದಲ್ಲಿ ಅದಕ್ಕೆ ಡೆಡ್ ಅಗೇನೆಸ್ಟ್. ಆಗ ರಾಜಕಾರಣಿಗಳು ಆಯ್ಕೆ ಆದ್ಮೇಲೆ ನಾವು ಹೇಳ್ದಂಗೆ ಕೇಳ್ತಾರೆ. ಈಗ ಯಾವ ರಾಜಕಾರಣಿಗಳು ಆಯ್ಕೆ ಆದವ್ರು ನೀವು ಹೇಳ್ದಂಗೆ ಕೇಳ್ತಾರೆ ಹೇಳಿ? ಯಾರು ಕೇಳಲ್ಲ. ಇದೆಲ್ಲ ಹೋಗ್ಬೇಕು ಅನ್ನೋದು ಅವ್ರ ಉದ್ದೇಶ. ಪ್ರಜಾಕೀಯನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ರೀಚ್ ಆಗಿಲ್ಲ, ಐ ಅಗ್ರಿ. ಸೊ ರೀಚ್ ಮಾಡಿಸ್ಬೇಕು, ನಾನು ರೀಚ್ ಮಾಡಿಸ್ಬೇಕು, ನೀವು ರೀಚ್ ಮಾಡಿಸ್ಬೇಕು. ಯಾಕೆ ಅಂದ್ರೆ ನಮ್ಮ ನಾಳೆ ಬರುವಂತಹ ಮುಂದಿನ ಪೀಳಿಗೆ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಅಂತ ಒಂದು ಪಕ್ಷ ಬೇಕೇ ಬೇಕು ಅಲ್ವಾ? ಏನಂತೀರಿ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ